ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ಮತ್ತೊಂದು ಪಾಡ್ಕಾಸ್ಟ್ ಮೂಲಕ ನಿಮ್ಮ ಮುಂದೆ ಇದ್ದೀವಿ. ಕರ್ನಾಟಕ ಸರ್ಕಾರ ಗುರುವಾರ ಅಂದರೆ ಫೆಬ್ರವರಿ 26ರಂದು ಸಂಜೆ ನಡೆಸಿದಂತಹ ಕ್ಯಾಬಿನೆಟ್ ಮೀಟಿಂಗಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ಶುಭ ಸುದ್ದಿ ಕೊಟ್ಟಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದರೆ. ಪ್ರಮುಖವಾಗಿ ಏನು ಅತ್ಯಂತ ಹೆಚ್ಚು ಬೇಡಿಕೆ ಇತ್ತೋ, ಏನೋ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟಿನ ಪ್ರತಿಭಟನೆ ನಡೆಯಿತೋ, ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಅಂದರೆ ನೇಮಕ ಮಾಡುವ ಪ್ರಕ್ರಿಯೆಗೆ ಸಂಪುಟದಲ್ಲಿ ಸಮ್ಮತಿ ನೀಡಲಾಗಿದೆ. ಅಂದರೆ ಸದ್ಯದಲ್ಲೇ ಎಲ್ಲ ನೋಟಿಫಿಕೇಶನ್ ಮಾಡಿ ಉದ್ಯೋಗಕ್ಕೆ ಕರೀತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇದುವರೆಗೆ ಸರ್ಕಾರ ಏನು ಕಾಯ್ತಿತ್ತು ಅಂದರೆ ಒಳ ಮೀಸಲಾತಿ ಆಧಾರದ ಪ್ರಕಾರ, ಅಂದರೆ ಮೀಸಲಾತಿಯನ್ನು 56% ಏರಿಸುವ ಮೂಲಕ ಆ ಮೂಲಕ ಉದ್ಯೋಗವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಆದರೆ ನಿನ್ನೆ ಏನು ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದ ಪ್ರಕಾರ 50% ಮೀಸಲಾತಿಯ ಪ್ರಕಾರ, ಅಂದರೆ ಒಟ್ಟು 50% ಮೀಸಲಾತಿಯ ಪ್ರಕಾರ ನೇಮಕಗಳನ್ನು ಮಾಡಲಾಗ್ತದೆ. ಇದು ಮತ್ತೊಂದು ರೀತಿಯ ಗೊಂದಲಕ್ಕೆ ಕಾರಣ ಆಗ್ಬೋದು ಅನ್ನೋಂಥದ್ದೊಂದು ಚರ್ಚೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಆರಂಭ ಆಗಿದೆ. ಪ್ರಮುಖವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಈ ವಿಷಯದ ಪರಿಣತರು ಈ ಬಗ್ಗೆ ಒಂದು ಗೊಂದಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರೋ ಚಂದ್ರಪ್ಪ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ. ನಮಸ್ತೆ. ಚಂದ್ರಪ್ಪ ಅವರೇ, ಈಗ ನಿನ್ನೆ ಏನು ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಾಯಿತು, ಅಲ್ಲಿಂದ ಆರಂಭ ಆದ ಚರ್ಚೆ ಅದು. ಯಾಕಂದರೆ ಉದ್ಯೋಗ ಕಳೆದ 3 ವರ್ಷ, 2.5 ವರ್ಷ ದಾಟಿ 3 ವರ್ಷ ಆಗಿದೆ. ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಯಾವುದೇ ನೇಮಕ ಆಗಿಲ್ಲ ಅಂತಲ್ಲ, ಅದಕ್ಕೆ ಹಿಂದೆನೂ ಆಗಿಲ್ಲ. ಆದರೆ ಈ ಸರ್ಕಾರ ಬಂದ ನಂತರ ಒಂದು ಆಗಿಲ್ಲ ಅನ್ನೋದು ದೊಡ್ಡ ಆರೋಪದ ನಡುವೆ ಪ್ರತಿಭಟನೆ ಮತ್ತು ಅದು ಜೆನ್ಸಿ ಪ್ರತಿಭಟನೆ ಅಂತಕ್ಕೆ ಹೋಗಿತ್ತು. ನಿನ್ನೆ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಂಡ್ರೋ ಮತ್ತು ಏನು ಈ ಮೀಸಲಾತಿಯ ವಿಚಾರಕ್ಕೆ ಬಂದಾಗ ಅದು ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡ್ಬೋದಾ, ಅಥವಾ ಏನಾದರೂ ಉದ್ಯೋಗಕ್ಕೆ ಅವಕಾಶ ಸಿಗ್ಬೋದಾ, ಹೇಗೆ ಚಂದ್ರಪ್ಪ ಅವರು? ಇದೇನು ಅಂದರೆ ಕರ್ನಾಟಕದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಸುಮಾರು ಒಂದು 10 ವರ್ಷದಿಂದ ಅಂದರೆ ನಿರಂತರವಾಗಿ ಆಗ್ತಿರಲಿಲ್ಲ. ಕಳೆದ 3 ವರ್ಷಗಳಿಂದ ಅಂತೂ ಈ ಒಳ ಮೀಸಲಾತಿ ಕಾರಣ ಮತ್ತು ಈ ಮೀಸಲಾತಿ ಹೆಚ್ಚಳದ ಕಾರಣದಿಂದಾಗಿ ಸಾಧ್ಯ ಆಗಿರಲಿಲ್ಲ. ಅದರಲ್ಲಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಆಯೋಗ ರಚನೆ ಆದಮೇಲೆ, ಅದು ವರದಿ ಕೊಟ್ಟಾದಮೇಲೆ ಆ ವರದಿಯ ಶಿಫಾರಸುಗಳನ್ನು ಸರ್ಕಾರ ಏನೋ ಜಾರಿ ಮಾಡ್ತು. ಆದರೆ ಕೆಲವರು ಹೈಕೋರ್ಟ್ಗೆ ಒಂದು ಅಪೀಲ್ ಹೋದ ಕಾರಣದಿಂದಾಗಿ ಮೀಸಲಾತಿ ಹೆಚ್ಚಳ ಮತ್ತು ಒಳ ಮೀಸಲಾತಿ ಎರಡಕ್ಕೂ ತಡೆಯಾಜ್ಞೆ ಬಂತು. ಹಾಗಾಗಿ ನೇಮಕಾತಿ ಪ್ರಕ್ರಿಯೆಗಳೆಲ್ಲವೂ ಸ್ಥಗಿತಗೊಂಡವು. ಈಗೇನು ಅಂತಂದರೆ ಒಂದು ಸುಮಾರು 40ರ ಆಸುಪಾಸು, ಅಂದರೆ ವಯೋಮಿತಿ ದಾಟ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಯಿತು. ಆಗ ಕ್ರಮೇಣವಾಗಿ, ಅಂದರೆ ಪ್ರಮುಖವಾಗಿ ಧಾರವಾಡದಲ್ಲಿ ಈ ದೊಡ್ಡ ಮಟ್ಟದ ಪ್ರತಿಭಟನೆ. ಏಕೆಂದರೆ ಧಾರವಾಡ ಅಂದರೆ ಮೊದಲೇ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕೋಚಿಂಗ್ ಸೆಂಟರ್ಗಳ ದೊಡ್ಡ ಅದು ಜಿಲ್ಲೆ. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ನಡೆಸ್ತಾಯಿದ್ರು. ಯಾವಾಗ ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಸ್ಥಗಿತವಾದವು, ಆಗ ಅವ್ರಿಗೂ ಒಂದು ಆತಂಕ ಶುರುವಾಯಿತು. ವಯೋಮಿತಿ ಮೀರಿದರೆ ನಮ್ಮ ಸರ್ಕಾರಿ ಕೆಲಸದ ಕನಸು ಏನಾಗುತ್ತೆ ಅನ್ನೋ ಒಂದು ಆತಂಕ ಆಯಿತು. ಹಾಗಾಗಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಗಳಾದವು. ಅದು ಬೇರೆ ಬೇರೆ ಜಿಲ್ಲೆಗಳಿಗೂ ಅದು ವಿಸ್ತರಿಸ್ತಾ ಹೋಯಿತು. ಹಾಗಾಗಿ ಮೊನ್ನೆ ಬುಧವಾರ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳು ಒಂದು ಎಚ್ಚರಿಕೆಯನ್ನು ಕೊಟ್ಟರು, ಗಡುವು ಕೊಟ್ಟಿದ್ದರು. 1 ವಾರದೊಳಗೆ ನೀವೇನಾದರೂ ನೇಮಕಾತಿ ಪ್ರಕ್ರಿಯೆಯನ್ನು ಪುನರಾರಂಭಿಸದೆ ಹೋದರೆ ನಾವು ಬೆಂಗಳೂರು ಚಲೋ ಮಾಡ್ತೀವಿ. ಈ ಒಂದು ಎಚ್ಚರಿಕೆಗೆ ಒಂದು ಸರ್ಕಾರ ಅಲರ್ಟ್ ಆಯಿತು. ಹಾಗಾಗಿ ನಿನ್ನೆ ನಡೆದ ಒಂದು ಸಚಿವ ಸಂಪುಟ ಸಭೆಯಲ್ಲಿ 56% ಮೀಸಲಾತಿ ಬದಲು 50%ರಲ್ಲೇ ನೇಮಕಾತಿಗಳನ್ನು ಆರಂಭಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದರು. ಅದಕ್ಕೆ ಒಂದು ಕಾರಣ ಏನು ಅಂದರೆ, ಇತ್ತೀಚೆಗೆ ಆ ಮೀಸಲಾತಿ ಹೆಚ್ಚಳ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ವೇಳೆ ಹೈಕೋರ್ಟ್ ಒಂದು ಅಭಿಪ್ರಾಯ ಹೇಳಿತು. ನೀವು ನೇಮಕಾತಿಗಳನ್ನು ಮಾಡಬೇಕಾದರೆ 56% ಇದರಲ್ಲಿ ಮಾಡೋವಾಗಿಲ್ಲ, ನೀವು ಮಾಡಬೇಕಾಗಿದ್ದರೆ 50ರಲ್ಲೇ ಮಾಡಬಹುದು, ಅದಕ್ಕೇನು ಯಾವುದೇ ತಕರಾರುಗಳಿಲ್ಲ ಅನ್ನೋ ಒಂದು ಅಭಿಪ್ರಾಯನ ಕೋರ್ಟ್ ಹೇಳಿತ್ತು. ಯಾಕೆ ಅಂತಂದರೆ, ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಮೀಸಲಾತಿಯ ಮಿತಿ 50 ದಾಟಬಾರದು ಅನ್ನೋದೊಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಆ ತೀರ್ಪಿನ ಅನ್ವಯ ಹೈಕೋರ್ಟು ಈ ಆದೇಶ ನೀಡಿತ್ತು. ಹಾಗಾಗಿ ಸರ್ಕಾರ ಈಗ ಈ ವಿದ್ಯಾರ್ಥಿಗಳ ಒಂದು ಒತ್ತಡ ಮತ್ತು ಎಚ್ಚರಿಕೆಗೆ ಒಂದು ಮಣಿದು ಈಗ 50ರಲ್ಲೇ ಒಂದು ಮೀಸಲಾತಿ 50ರಲ್ಲೇ ನೇಮಕಾತಿಗಳನ್ನು ಮಾಡಬೇಕು ಅಂತ ನಿರ್ಧಾರ ತಗೊಂಡಿದೆ. ಹಾಗಾಗಿ ಇದು ಒಂದು ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತಂದರೆ, ಒಳ ಮೀಸಲಾತಿ ಜಾರಿ ಆದಮೇಲೆ ಒಂದಷ್ಟು 17, ಅಂದರೆ ಪರಿಶಿಷ್ಟ ಜಾತಿಗಳು 17% ಹೆಚ್ಚಾಗಿತ್ತು ಅವರ ಮೀಸಲಾತಿ. ಅಲ್ಲಿ ಒಂದಷ್ಟು ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿಯಾಗ್ಬೋದು ಅನ್ನೋ ಒಂದು ಆಶಾಭಾವನೆ ಅವರಲ್ಲಿತ್ತು. ಬಟ್ ಒಳ ಮೀಸಲಾತಿ ವರದಿಗೂ ತಡೆಯಾಜ್ಞೆ ಬಂದಿದ್ದರಿಂದ
ಮತ್ತು ಈಗ 50% ನೇಮಕಾತಿಗಳು ನಡೀತಾ ಇರೋದ್ರಿಂದ ಸಾಮಾನ್ಯವಾಗಿ ಇವರ ಪರಿಶಿಷ್ಟರಲ್ಲಿ ಒಂದು ಆಕ್ರೋಶ ಹೆಚ್ಚಾಗಿದೆ. ಅಂದರೆ ಸರ್ಕಾರ ಈ ಬೇಕು ಅಂತಲೇ ಈ ವರದಿಗಳನ್ನೆಲ್ಲನೂ ಅಂದರೆ ಈ ಕಾನೂನು ಬಿಕ್ಕಟ್ಟು ಸೃಷ್ಟಿಸಿದೆ ಅನ್ನೋ ಒಂದು ಆರೋಪಗಳು ಇದ್ದಾವೆ. ಹಾಗಾಗಿ ಈ ವರ್ಗಗಳಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಬಹುದು. ತಕ್ಷಣಕ್ಕಂತೂ ಈಗ 50%ಅಲ್ಲೇ ನೇಮಕಾತಿ ನಡೆಯುತ್ತೆ. ಆದರೂ ಇನ್ನೊಂದು ಟ್ವಿಸ್ಟ್ ಸರ್ಕಾರ ಕೊಟ್ಟಿರೋದೇನು ಅಂದರೆ ತಕ್ಷಣಕ್ಕೆ 50%ಅಲ್ಲೇ ನೇಮಕಾತಿ ನಡೆಯುತ್ತೆ. 56% ಮೀಸಲಾತಿ ಬಗ್ಗೆ ಹೈಕೋರ್ಟ್ ಯಾವ ಆದೇಶ ಕೊಡುತ್ತೋ ಆದೇಶದ ಮೇಲೆ ನಾವು ಮತ್ತೆ ನೇಮಕ ಅಂದರೆ ಹುದ್ದೆಗಳ ಸಂಖ್ಯೆಯನ್ನು ಅದಲು ಬದಲು ಮಾಡ್ತೀವಿ ಅನ್ನೋ ಒಂದು ಆಶಾಭಾವನೆ ಅಂದರೆ ಒಂದು ಭರವಸೆ ಕೊಟ್ಟಿದೆ ಸರ್ಕಾರ. ಹೌದು. ಈಗ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಪ್ರತಿಭಟನೆ ದೇಶದ ಮಟ್ಟದಲ್ಲಿ ಹೆಂಗೆ ಕೆಲಸ ಮಾಡ್ತು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ಅಬ್ಸರ್ವ್ ಮಾಡೋದಾಗೆ ಅದು ಜೆನ್ಸಿ ಪ್ರತಿಭಟನೆ ಥರ ಬಿಂಬಿತ ಆಯಿತು. ಹಿಂದಿನ ಬಾರಿ ಒಂದು ಸಲ ಆದಾಗಲೂ ಅದೇ ರೀತಿ ಬಿಂಬಿತ ಆಯಿತು. ಯಾವತ್ತು ಬೆಂಗಳೂರು ಚಲೋ ಮಾಡ್ತೀನಿ ಅಂತ ಹೊರಟರೋ ಸಹಜವಾಗಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಗ್ಯಾರಂಟಿ ಯೋಜನೆಗಳು ಹೆಂಗೆ ಲಾಭ ತಂದು ಕೊಡ್ತಿದೆಯೋ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಉದ್ಯೋಗದ ನೀಡದಿರುವಂತಹ ಸರ್ಕಾರಿ ಉದ್ಯೋಗ ನೀಡದಿರುವಂತಹ ಒಂದು ಘಟನೆಗಳು ಅಂದರೆ ಈ ಪ್ರಸಂಗಗಳು ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡ್ತಿತ್ತು ಗ್ರಾಮೀಣ ಪ್ರದೇಶ. ಅದರಲ್ಲೂ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶ, ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಸರ್ಕಾರಿ ನೌಕರಿ ಪಡೆಯುವಂಥದ್ದು ಒಂದು ದೊಡ್ಡ ಧ್ಯೇಯ ಅವರದ್ದು ಬದುಕಿದ್ದು. ಆದರೆ ಅದು ಇಲ್ಲಿ ತನಕ ಅಂದರೆ ಅದು ಅವನೊಬ್ಬರಿಗೆ ಉದ್ಯೋಗ ಪಡೆಯೋ ಒಬ್ಬನಿಗೆ ಪ್ರಶ್ನೆ ಆಗಿರೋದಿಲ್ಲ, ಇಡೀ ಫ್ಯಾಮಿಲಿಗೆ ಅದೊಂದು ದೊಡ್ಡ ವಿಷಯ ಆಗಿರ್ತೈತಿ. ಈ ಹುಡುಗ ಸರ್ಕಾರಿ ನೌಕರಿ ಪಡಿತಾನೆ ಅಂತ. ಹಾಗಾಗಿ ಒಬ್ಬನಿಗೆ ಉದ್ಯೋಗ ಸಿಗೋದು ಅವನ ಫ್ಯಾಮಿಲಿ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗೋದು. ಅಂದರೆ ಅವನಿಗೆ ಕೊಟ್ಟಿಲ್ಲ ಸರ್ಕಾರ, ಉದ್ಯೋಗ ಕೊಡ್ತಾ ಇಲ್ಲ, ಕರಿತಾ ಇಲ್ಲ ಅನ್ನೋಂಥ ಮಟ್ಟಿಗೆ ಬಂದಿತ್ತು. ಸೊ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸಂಪುಟ ಸಭೆಯಲ್ಲಿ ತಕ್ಷಣಕ್ಕೆ ಅದನ್ನು ಒಪ್ಪಿಕೊಂಡಿದೆ. ಈಗ ಚಂದ್ರಪ್ಪರ ಪ್ರಶ್ನೆ ಏನಂದರೆ ಇತ್ತೀಚೆಗೆ ಒಳ ಮೀಸಲಾತಿ ಆದಮೇಲೆ ಅಂದರೆ ಈ ಮೀಸಲಾತಿಯ ಸಂಖ್ಯೆ ಅದು ಹಿಂದಿನ ಸರ್ಕಾರದಲ್ಲಿ ಜಾಸ್ತಿ ಮಾಡಿರುವಂಥ 56ಕ್ಕೆ ಏರಿಸಿರುವಂಥದ್ದು. ಅದರ ಪ್ರಕಾರನೇ ಕೆಲವು ಅಂದರೆ ಒಂದು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ರೋಸ್ಟರ್ ವ್ಯವಸ್ಥೆಯನ್ನು ಮಾಡಿತ್ತು. ಅಂದರೆ ಉದ್ಯೋಗ ನೇಮಕ ಮಾಡುವ ಮೊದಲು ರೋಸ್ಟರನ್ನು ಆ ಇಲಾಖೆಗಳಲ್ಲಿ ಇಷ್ಟಿಷ್ಟು ಹಂಚಿಕೆ ಅಂದರೆ ಈ ಮೀಸಲಾತಿಯ ಹಂಚಿಕೆಯನ್ನು ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕೆ ರೋಸ್ಟರ್ ಮಾಡುತ್ತೆ. ಈಗ ಸಂಪುಟ ಸಭೆಯ ನಿರ್ಧಾರದ ಪ್ರಕಾರ ರೋಸ್ಟರ್ ವ್ಯವಸ್ಥೆ ಯಾವ ರೀತಿ ಸಾಗುತ್ತೆ, 50 ಅಂದರೆ 56 ಆಗಲ್ಲ ಹಿಂದಿನದ್ದು, ಹೊಸದಾಗಿ ಮಾಡ್ತಾರೋ ಅಥವಾ ಯಾವ ರೀತಿ ಅದನ್ನು ಮುಂದುವರಿಸ್ತಾರೆ? ಈಗ ಸರ್ಕಾರ ಒಳ ಮೀಸಲಾತಿ ವರದಿ ಜಾರಿ ಮಾಡಿದಾಗ 100 ಬಿಂದುಗಳಿಗೆ ರೋಸ್ಟರ್ ಪಾಯಿಂಟನ್ನು ಅದರ ಮೇಲೆ ತಂದಿತ್ತು. ಆದರೆ ಈಗ 50% ಮೀಸಲಾತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದ ಈ ಹಿಂದೆ 2022 ಡಿಸೆಂಬರ್ 28 ಹಿಂದೆ ಏನು ಆದೇಶ ತಂದಿತ್ತು ಅಂದರೆ ರೋಸ್ಟರ್ ಬಿಂದುಗಳು ಏನಿತ್ತು ಆ ಹಳೆ ರೋಸ್ಟರ್ ಬಿಂದುಗಳ ಪ್ರಕಾರವೇ ಈಗ ನೇಮಕಾತಿ ನಡಿಬೇಕಾಗುತ್ತೆ. ಅದನ್ನು ಹೇಳಿದೆ ಸ್ಪಷ್ಟವಾಗಿ. ಅಂದರೆ ಈಗ ಮತ್ತೆ ಅದನ್ನು ಹೊಸ ರೋಸ್ಟರ್ ಬಿಂದುಗಳನ್ನ ಮತ್ತೆ ಬದಲಾವಣೆ ಮಾಡೋದು, ಏಕೆಂದರೆ ಕೇಸ್ ನಡೀತಾ ಇದೆ. ಒಳ ಮೀಸಲಾತಿ ವರದಿ ಕುರಿತಂತೆ ಹೈಕೋರ್ಟಲ್ಲಿ ವಿಚಾರಣೆ ಇದೆ. ಮತ್ತು ಆ ವಿಚಾರಣೆ ಇನ್ನೂ ಮುಗಿಯೋ ಅಂದರೆ ಮುಗಿದಿಲ್ಲ ಇನ್ನು. ಹಾಗಾಗಿ ಈಗೇನು 100 ಪಾಯಿಂಟ್ಗಳಿಗೆ ಅವರು ರೋಸ್ಟರ್ ಮಾಡಿದ್ದಾರೆ ಅದನ್ನು ಯಾವುದೇ ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ನೇಮಕಾತಿಗೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇಲ್ಲ. ಅದು ಹಿಂದೆ 2022 ಹಿಂದೆ ಏನು ರೋಸ್ಟರ್ ಪಾಯಿಂಟ್ಸ್ ಇತ್ತು ಅದ್ರ ಪ್ರಕಾರವಾಗಿ ಈಗ ನೇಮಕಾತಿ ಮಾಡ್ತೀವಿ ಅಂತ ಹಣಕಾಸು ಇಲಾಖೆಯವರು ಹೇಳಿದ್ದಾರೆ. ಮತ್ತು ಸಚಿವ ಸಂಪುಟ ಸಭೆಯಲ್ಲೂ ಆ ತೀರ್ಮಾನ ಆಗಿದೆ. ಅದು ಈಗ 2022 ಅಂದರೆ ನಮ್ಮ ಪ್ರಕಾರ 4 ವರ್ಷ ಹಳೆಯ ರೋಸ್ಟರ್ ವ್ಯವಸ್ಥೆ. ಈಗ ಈ ಒಂದು ವಿಷಯ ಅಂದರೆ ಹಳೆಯ ರೋಸ್ಟರ್ ವ್ಯವಸ್ಥೆಯನ್ನು ಇಟ್ಕೊಂಡು ಈಗ ನಾವು ನೇಮಕ ಮಾಡ್ತೀವಿ ಅನ್ನೋದನ್ನು ಒಪ್ಪುವಂಥದ್ದು ಅಂದರೆ ನಾನು ಹೇಳೋದು ಅಂದರೆ ತಾರ್ಕಿಕವಾಗಿ ಒಪ್ಪುವಂಥ ಸಂಗತಿ, ಅಥವಾ ಅದಕ್ಕೇನಾದ್ರು ಆಕ್ಷೇಪಗಳು ಬರೋ ಸಾಧ್ಯತೆ ಇದೆ? ಇಲ್ಲ, ಆಕ್ಷೇಪಗಳು ಬರೋದು ಕಡಿಮೆ. ಯಾಕೆ ಅಂತಂದರೆ ಈ ಮೀಸಲಾತಿ ನಾವು ತುಂಬ ಹಳೆಯ ಮೀಸಲಾತಿ ಅಂದರೆ 50% ಮೀಸಲಾತಿಲೇ ನೇಮಕಾತಿಗಳು ನಡೀತಾ ಇದ್ದಾವೆ. ಹಾಗಾಗಿ ಆಗ 50%ಗೆ ರೋಸ್ಟರ್ನ ರೆಡಿ ಮಾಡಿದರು. ಅದರ ಪ್ರಕಾರವಾಗಿ ಹೋಗ್ತಾ ಇದೆ ಅಷ್ಟೇ. ಈಗ 56% ಮೀಸಲಾತಿ ಅಂದರೆ ಮೀಸಲಾತಿ ಹೆಚ್ಚಳ ಮಾಡಾದ್ಮೇಲೆ ಅದ ರೋಸ್ಟರ್ ಬಿಂದುಗಳು ಏನು ಮಾರ್ಪಾಡಾಗಿದ್ವೋ ಅದನ್ನು ಪರಿಗಣಿಸ್ತಾ ಇದೆ. ಯಾಕೆಂದರೆ ಹೈಕೋರ್ಟಲ್ಲಿ ಅದು ಕೇಸ್ ನಡೀತಾ ಇದೆ. 56% ಅನುಮೋದನೆ ಪಡ್ಕೊಂಡಿಲ್ಲ. ಹಾಗಾಗಿ ಹಳೆ ಮೀಸಲಾತಿ ನಡೀತಾ ಇರೋದ್ರಿಂದ ಹಳೆಯ ರೋಸ್ಟರನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಿದೆ. ಅದು ಓಕೆ. ಚಂದ್ರಪ್ಪ, ಈಗ ಬಹುಮುಖ್ಯವಾಗಿ ಪ್ರಶ್ನೆ, ಭಾಳ ವರ್ಷಗಳಿಂದ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಒಂದು ದೊಡ್ಡ ಕೂಗೋದು. ಆದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಸಾಮಾಜಿಕ ಹಿನ್ನೆಲೆ ಇದೆ ಮತ್ತು ಅನಿವಾರ್ಯ ಕೂಡ. ಈಗಿನ ಪರಿಸ್ಥಿತಿಯಲ್ಲಿ ನಾವು ಅಬ್ಸರ್ವ್ ಮಾಡಿದಂಗೆ ಅನಿವಾರ್ಯ ಕೂಡ. ಈ ಒಳ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಒಂದು ಗುರಿಯು ರೀತಿಯಲ್ಲಿ ಅವರು ಬಿಂಬಿಸಿದರು. ಇದು ನಮ್ಮ ಗುರಿ, ಒಳ ಮೀಸಲಾತಿ ತಂದೆ ತರ್ತೀವಿ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಪ್ರಾಜೆಕ್ಟ್ ಮಾಡ್ಕೊಂಡಿದ್ರು. ದಲಿತ ಸಮುದಾಯಗಳು ಅದಕ್ಕೆ ಬಹಳ ಬೆಂಬಲ ಕೂಡ ವ್ಯಕ್ತಪಡಿಸಿದ್ರು. ದೊಡ್ಡ ಮಟ್ಟಿಗೆ ನಾವು ಸಾಕಷ್ಟು ವರದಿಗಳು ನೀವೇ ಮಾಡಿದ್ರಿ, ಪ್ರಮುಖವಾಗಿ ನೀವೇ ಸಾಕಷ್ಟು ವರದಿಗಳನ್ನೆಲ್ಲ ಮಾಡಿದಿರಿ ಅದರ ಬಗ್ಗೆ. ಅದರ ಸಾಧಕ ಬಾಧಕಗಳು, ಬಹುತೇಕ ಸಾಧಕಗಳೇ ತುಂಬ ಇದೆ ಅದರಲ್ಲಿ.
ಈಗ ಈ ಹೊಸ ನೇಮಕಕ್ಕೆ ಮಾಡಲಿಕ್ಕೆ ಹೊರಟ್ರೆ ಅದು ಈಗ ಒಂದು ನೇಮಕ ಅಂದರೆ ಅಷ್ಟು ಬೇಗ ಇನ್ನೊಂದು ಸಲ ತಕ್ಷಣಕ್ಕೆ ಆಗಲ್ಲ, ಆಗೋದಿಲ್ಲ. ಅವ್ರು ಇನ್ನೊಂದು ತಕ್ಷಣಕ್ಕೆ ಆಗಲ್ಲ, ಭಾಳ ತಡ ಆಗುತ್ತೆ. ಈಗ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಸಿಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಈ ದಲಿತ ಸಮುದಾಯದ ಒಳಗೆ ಒಂದು ಅಸಮಾಧಾನ ಮೂಡ್ತದೆ. ಅವ್ರಿಗೆ ಏನಾದರೂ ಕಾನೂನು ರೀತಿಯಲ್ಲಿ ಸರ್ಕಾರದ ಈ ನೇಮಕಕ್ಕೆ ವಿರೋಧವಾಗಿ ಹೋಗುವಂಥ ಅವಕಾಶಗಳಿದ್ದಾವೆ. ಅದರಿಂದಾಗಿ ಮತ್ತೆ ಈ ನೇಮಕದ ಇವರ ಒಂದು ಯೋಚನೆಗೆ ತಡೆ ಆಗ್ಬೋದಾ ಹೇಗೆ ಅಂತ? ಅದು ಎರಡು ಆಯಾಮಗಳಲ್ಲಿ ಒಂದು ಚರ್ಚೆಗಳಾಗ್ತಾ ಇದೆ. ಒಂದು ಏನಂದರೆ, ಒಳ ಮೀಸಲಾತಿ ಕೊಟ್ಟಿದ್ರೆ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಅಂದರೆ ಪರಿಶಿಷ್ಟರಿಗೆ ಸಿಗ್ತಾ ಇದ್ದ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಆದರೆ ಸರ್ಕಾರ ಮತ್ತು ಈ ಆಸ್ಪಿರೆಂಟ್ಸ್ ಇದ್ದಾರಲ್ಲ, ಅವರು ಒತ್ತಡ ತುಂಬ ಜಾಸ್ತಿ ಇದೆ ಸರ್ಕಾರದ ಮೇಲೆ. ಅಂದರೆ ನೀವು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳಿಸಿದರೆ ಬೇಗ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಹಳೆ ಮೀಸಲಾತಿ ಇದರಲ್ಲೇ ನೇಮಕಾತಿ ಮಾಡ್ತಾ ಇದೆ. ಹಾಗಾಗಿ ಅಬ್ಜೆಕ್ಷನ್ಸ್ ಮಾಡೋದು ತುಂಬ ಕಡಿಮೆ ಈಗ. ಏಕೆಂದರೆ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಾಯಕರಿಗೆ ಇದೇ ಸಂದೇಶ ಕೊಡ್ತಾ ಇದೆ, ಏನಂದರೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ಈಗ ಯಾವುದೇ ಒಂದು ನಾವು ಬೇರೆ ಹೊಸ ತೀರ್ಮಾನಗಳು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಳೆ ಮೀಸಲಾತಿ ಏನಿದೆಯೋ ಅದರಲ್ಲೇ ಮಾಡ್ತೀವಿ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಒಳ ಮೀಸಲಾತಿ ವರದಿ ಜಾರಿಯಾಗಿರೋದು ಏನಾದರೂ ನಮ್ಮ ಪರವಾಗಿ ಸರ್ಕಾರದಂತೆ ಆದರೆ ಆವಾಗ ನಿಮಗೆ ಹೆಚ್ಚುವರಿ ಹುದ್ದೆಗಳನ್ನ ನಾವು ಒದಗಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಆದರೆ ಈ ಬೇರೆ ಅದನ್ನು ಬಿಟ್ಟು ಮತ್ತೆ ಲೀಗಲಿ ನಾವು ಹೋಗ್ತೀವಿ ಅಂದರೆ ಆಗೋದಿಲ್ಲ. ಯಾಕೆಂದರೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ನೀವು ಇದು 50% ಕ್ಯಾಪ್ ದಾಟಿದೆ ರಿಸರ್ವೇಷನ್ನು, ಹಾಗಾಗಿ ನೀವು ಒಳಗಡೆ ಇರಬೇಕು ಅನ್ನೋದೊಂದು ಹೇಳಿದೆ. ಮತ್ತು ನೇಮಕಾತಿ ಮಾಡಬೇಕಾದ್ರೂ ಅದನ್ನೇ ಫಾಲೋ ಮಾಡಬೇಕು ಅಂತ ಹೇಳಿರೋದ್ರಿಂದ ಮತ್ತೆ ನೀವು ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಬಟ್ ಏನು ಅಂದರೆ, ಈ ಎಲ್ಲ ನ್ಯಾಯಾಲಯದಲ್ಲಿ ಏನು ವಿಚಾರಣೆಗಳಾಗ್ತವೆ ಮತ್ತು ತೀರ್ಪುಗಳು ಬರ್ತವೆ ಅದರ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಇದು ಒಳ ಮೀಸಲಾತಿ ಅಥವಾ ಮೀಸಲಾತಿ ಹೆಚ್ಚಳದ ಲಾಭ ಸಿಗಬಹುದು. ಓಕೆ. ಈ ಚಂದ್ರಪ್ಪರ್, ಈಗ ಒಂದು ಅನುಮಾನ ಅಂದರೆ ಸಹಜವಾಗಿ ಜನರ ಸಾಮಾನ್ಯರಿಗಿರುವಂಥ ಅನುಮಾನ ಈಗ ನನಗೂ ಇದೆ. ಹಳೆ ರೋಸ್ಟರ್ ಪದ್ಧತಿಯಂತೆ ಮಾಡ್ತಾರೆ ಅಂತಲೇ ಈಗ ನೇಮಕ ಮಾಡ್ತಾರೆ ಅಂತ ಹೇಳಿದರೆ 2022 ನೀವೀಗ ಹೇಳಿದರೆ ಸರ್ಕಾರ ಅದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈಗ ಇತ್ತೀಚೆಗೆ ಹೊಸ ರೋಸ್ಟರ್ ಪದ್ಧತಿಯನ್ನು ಅವರು ಮಾಡುವಾಗ ವಯೋಮಿತಿ ಸಡಿಲಿಕೆ ಕೂಡ ಮಾಡಿದರು. ಈಗ ಹೋರಾಟ ಮಾಡುವವರಲ್ಲಿ ಸಾಕಷ್ಟು ಜನರು ವಯೋಮಿತಿಯ ವಿಚಾರದಲ್ಲಿ ಭಾಳ ಗೊಂದಲ ಇದೆ. ಅಂದರೆ ನಮ್ಮ ವಯಸ್ಸು ದಾಟ್ತಾ ಇದೆ, ನಮಗೆ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ ವಯೋಮಿತಿಗೂ? ಅಂದರೆ ಸಂಬಂಧ ಇದೆ ಅಂದರೆ ಈಗ ಮತ್ತೆ ವಯೋಮಿತಿ ಸಡಿಲಿಕೆ ಈಗ ಸಿಗುತ್ತೋ? ಯಾಕಂದರೆ ಹೊಸ ಆದೇಶದನ್ವಯ ವಯೋಮಿತಿ ಸಡಿಲಿಕೆ ಇತ್ತು. ಆ ವಯೋಮಿತಿ ಸಡಿಲಿಕೆ ಈಗ ಇವರೇನಾದರೂ ನೇಮಕ ಮಾಡೋದಿದ್ರೆ ಅದಕ್ಕೆ ಅನ್ವಯ ಆಗಬಹುದಾ? ಇಲ್ಲ, ಹೌದು, ಖಂಡಿತ ಅದಾಗ್ಬೋದು. ಯಾಕೆಂದರೆ ಈಗಾಗಲೇ ನೇಮಕಾತಿ ಪ್ರಕ್ರಿಯೆಗಳು ತುಂಬ ವರ್ಷಗಳು ಡಿಲೇ ಆಗಿದೆ. ತುಂಬ ಡಿಲೇ ಆದಾಗ ಮೊದಲನೇ ಬಾರಿಗೆ ಅಂದರೆ ಒಳ ಮೀಸಲಾತಿ ಯಾವಾಗ ನ್ಯಾಯಾಲಯದ ಅಂಗಳಕ್ಕೆ ಹೋಯಿತು ಆಗುತ್ತಾ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರು. ಬಟ್ ಅದು ಇನ್ನೂ ಮುಂದುವರಿಯುತ್ತೆ ಅನ್ನೋದು ಗಮನಕ್ಕೆ ಬಂದಾದಮೇಲೆ ಸರ್ಕಾರ ವಯೋಮಿತಿ ಸಡಿಲಿಕೆಯನ್ನು 5 ವರ್ಷಕ್ಕೆ ಹೆಚ್ಚಿಸಿದೆ. ಈಗೇನು ಅಂತಂದರೆ ಅನಿವಾರ್ಯವಾಗಿ ಅದು ಈ ಅಂದರೆ ಒಳ ಮೀಸಲಾತಿ ವರದಿ ಅಥವಾ ಮೀಸಲಾತಿ ಹೆಚ್ಚಳಕ್ಕೆ ಅದು ಯಾವುದೂ ಅನ್ವಯ ಆಗಲ್ಲ. ಯಾಕೆಂದರೆ ಪ್ಯೂರ್ಲಿ ಇದು ನೇಮಕಾತಿ ಪ್ರಕ್ರಿಯೆಗಳು ತುಂಬ ವಿಳಂಬ ಆಗಿರೋ ಕಾರಣದಿಂದ ಬಹಳಷ್ಟು ಜನ ಈ ವಯೋಮಿತಿ ಅಂದರೆ ಒಂದು ಇನ್ನೇನು ಏಜ್ ಬಾರ್ ಆಗುವಂಥ ಒಂದು ಲೈನಲ್ಲಿದ್ದಾರೆ, ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ವಯೋಮಿತಿ ಸಡಿಲಿಕೆ ಕೊಟ್ಟಿದೆ. ಬಟ್ ಇದರಲ್ಲಿ ಯಾವುದು ಚೇಂಜಸ್ ಆಗೋದಿಲ್ಲ, ಏಕೆಂದರೆ ಅದು ಸರ್ಕಾರದ ನೀತಿಗಳವು. ಮೀಸಲಾತಿಗೂ ಅಥವಾ ವಯೋಮಿತಿ ಹೆಚ್ಚಳಕ್ಕೂ ಯಾವುದೇ ಸಂಬಂಧಗಳಿರೋದಿಲ್ಲ. ಪ್ಯೂರ್ಲಿ ಇದು ನೇಮಕಾತಿ ವಿಳಂಬ ಆಗಿರೋ ಕಾರಣಕ್ಕೆ ಅದು ಕೊಡ್ತಾರೆ. ಈಗ ಒಂದು ಅಂದರೆ ಸರ್ಕಾರದ ಈ 3 ವರ್ಷದಿಂದ ಆಗಿಲ್ಲ ಅನ್ನೋ ವಿಚಾರ ಬಂದಾಗಲೂ ಅಥವಾ ನಂತರದಲ್ಲಿ ಬಂದಾಗ ಉದ್ಯೋಗದ ವಿಚಾರದಲ್ಲಿ ಚರ್ಚೆ ನಡೆದಾಗಲೂ ಸಾಕಷ್ಟು ಚರ್ಚೆಗಳನ್ನು ಹೊರಗೆ ಮತ್ತು ಉದ್ಯೋಗಾಕಾಂಕ್ಷಿಗಳ ನಡುವೆ ಮತ್ತು ರಾಜಕೀಯ ಪಂಡಿತರ ನಡುವೆ ನೋಡಿದ್ದೀವಿ. ಅದರ ಪ್ರಕಾರ ಸರ್ಕಾರ ಉದ್ದೇಶಪೂರ್ವಕವಾಗಿ ನೇಮಕ ಪ್ರಕ್ರಿಯೆಯನ್ನು ಮುಂದಕ್ಕೆ ತಳ್ತಾ ಇದ್ದರೆ ಇದು ಇವರ ಒಂದು ದೂರಾಲೋಚನೆ ಮತ್ತು ಬುದ್ಧಿವಂತಿಕೆ ಅನ್ನೋ ಒಂದು ಅಭಿಪ್ರಾಯ ಇದೆ. ನೀವು ನಿಮ್ಮ ವರದಿಗೋಸ್ಕರ ಸಾಕಷ್ಟು ಜನರು ದಲಿತ ನಾಯಕರ ಹತ್ರ, ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಬೇರೆ ಬೇರೆಯವ್ರ ಹತ್ರ ಮಾತನಾಡಿದಿರಿ. ಈಗ ಅವರು ನಿಮಗೆ ಹೇಳಿರುವ ಅಭಿಪ್ರಾಯಗಳ ಪ್ರಕಾರ ಸರ್ಕಾರ ಇದೇನಲ್ಲಿ ಬುದ್ಧಿವಂತಿಕೆ ಏನಾದ್ರು ಪ್ರದರ್ಶನ ಮಾಡ್ತಿದೆ ಅಂದರೆ, ಪ್ರಮುಖವಾಗಿ ಈ ನ್ಯಾಯಾಂಗ ವಿಚಾರದಲ್ಲಿನ ವಿಚಾರಕ್ಕೆ ಬಂದಾಗ ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಿರೋದು, ಅದನ್ನು ಕೋರ್ಟ್ ಮಟ್ಟದಲ್ಲಿ ಇವರಿಗೆ ಅದನ್ನು ಮುಂದಕ್ಕೆ ಕೊಂಡೊಯ್ಯಲಿಕ್ಕಾಗದೆ ಯಾವುದೋ ಒಂದು ತಟಸ್ಥ ಒಂದು ಸ್ಥಿತಿಯಲ್ಲಿ, ಅಂದರೆ ತಡೆ ಅಂದರೆ ತಟಸ್ಥ ಸ್ಥಿತಿ, ಅದು ಏನು ಹಿಂದಕ್ಕೆಲ್ಲ ಮುಂದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ, ಅಂಥ ಒಂದು ಅಭಿಪ್ರಾಯಗಳೇನಾದರೂ ಜನರ ನಡುವೆ ಇದೆಯಾ? ಇದ್ದರೆ ಅದು ಯಾವ ರೀತಿ ಅಂತ ಹೇಳ್ಬೋದಾ? ಅದು ಬಹಳಷ್ಟು ಅಭಿಪ್ರಾಯಗಳು ರಾಜಕೀಯವಾಗಿ ಬರ್ತಾ ಇದ್ದಾವೆ. ಯಾಕೆ ಅಂತಂದರೆ, ನೀವು 2012ರಲ್ಲಿ ಸದಾಶಿವ ಆಯೋಗ ಏನು ವರದಿ ಕೊಡ್ತು, ಅಲ್ಲಿಂದನೂ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವರದಿ ಕೊಟ್ಟಿದೆ.
ಅಲ್ಲಿಂದ ಯಾವುದೇ ಸರ್ಕಾರ ಒಳ ಮೀಸಲಾತಿ ವರದಿನ ಜಾರಿ ಮಾಡಲಿಲ್ಲ. ಬಿಕಾಸ್ ಏನು ಅಂದರೆ ಆ ರಾಜಕೀಯ ಕಾರಣಕ್ಕಾಗಿ, ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅನ್ನೋದು ಒಂದು ಪ್ರಬಲವಾದ ಆರೋಪ. 2022 ಸುಮಾರಿಗೆ ಮತ್ತು ಸದಾಶಿವ ಆಯೋಗನ ಪರಿಷ್ಕರಣೆ ಮಾಡ್ತೀವಿ ಅಂತ ಹಿಂದಿನ ಬಿ ಜೆ ಪಿ ಸರ್ಕಾರ ಒಂದು ಕಮಿಟಿಗಳನ್ನ ನೇಮಕ ಮಾಡ್ತು. ಮತ್ತು ಅದರಂತೆ ಆಗ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡ್ತು. ಇನ್ನೇನು 2022 ಅಂಚಿನಲ್ಲಿ ಚುನಾವಣೆಗಳ ಸಮೀಪದಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡ್ತು, ಏನೋ ಇದು ಮೀಸಲಾತಿ ಹೆಚ್ಚಳವನ್ನು ನೀವು 9ನೇ ಶೆಡ್ಯೂಲಿಗೆ ಸೇರಿಸಿ ಅಂತ. ಆದರೆ ಅದು ಪ್ಯೂರ್ಲಿ ಅಲ್ಲಿ ಗೊತ್ತಾಯಿತು, ಎಲೆಕ್ಷನ್ ಸಮೀಪ ಇರೋದರಿಂದ ಈ ಒಂದು ಪ್ರಸ್ತಾವನೆ ಬಿ ಜೆ ಪಿ ಸರ್ಕಾರ ಕಳಿಸ್ಕೊಟ್ಟಿದೆ ಅನ್ನೋದು, ಅದು ಒಂದು ರಾಜಕೀಯ ಕಾರಣಕ್ಕೆ ಅನ್ನೋದು ಒಂದು ಆರೋಪ. ಅದಾದಮೇಲೆ ಅದು ಕೇಂದ್ರ ಸರ್ಕಾರ ಪರಿಗಣಿಸಲಿಲ್ಲ, ಅದು 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನೋದನ್ನ ಪರಿಗಣಿಸಲಿಲ್ಲ. ಹಾಗಾಗಿ ನಂತರ ಎಲೆಕ್ಷನ್ಸ್ ಬಂತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಮತ್ತೆ ಸದಾಶಿವ ಆಯೋಗಕ್ಕೆ ಮತ್ತೆ ಮರುಪರಿಶೀಲನೆ ಮಾಡಿ ವರದಿನ ತುಂಬ 10 ವರ್ಷಗಳ ಹಳೆಯದಾಗಿದೆ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿತು. ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕವಾಗಿ ಒಂದು ಪರಿಶಿಷ್ಟ ಜಾತಿ ಮತ್ತು ಜಾತಿಯವರನ್ನ ಸಮೀಕ್ಷೆ ಮಾಡಿ ಒಂದು ಅಂಕಿಅಂಶಗಳನ್ನು ಕಲೆ ಹಾಕ್ತು. ಆದರೆ ನಾಗಮೋಹನ್ ದಾಸ್ ಅವರು ಕೊಟ್ಟ ಅಂಕಿಅಂಶಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಸ್ವೀಕರಿಸಲಿಲ್ಲ. ಏಕೆಂದರೆ ಅವರು ಹೇಳಿದ್ದೇ ಒಂದು 3, 4, 5 ಗ್ರೂಪ್ಗಳು ಮಾಡಿದ್ರು ಅವರು, ABCDE ಅಂತ. ಆದರೆ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿ ಬರೀ 3 ಗುಂಪುಗಳನ್ನಾಗಿ ಮಾಡಿತು. ಅಲ್ಲೂ ಈಗ ಏನು ಅಂತಂದರೆ ನಾಗಮೋಹನ್ ದಾಸ್ ವರದಿನ ಆಲ್ಮೋಸ್ಟ್ ಸರ್ಕಾರ ಕಡೆಗಣಿಸ್ದಂಗಾಯಿತು. ಅದಾದ ಮೇಲೆ ಅಲ್ಲಿ ಕಾನೂನು ಬಿಕ್ಕಟ್ಟು ಎಲ್ಲಿ ಸೃಷ್ಟಿಯಾಯಿತು ಅಂದರೆ, ನಾಗಮೋಹನ್ ದಾಸ್ ಕಮಿಟಿಯವರು ಅಲೆಮಾರಿಗಳಿಗೆ 1% ಮೀಸಲಾತಿನ ಒದಗಿಸಿದರು ಅವರ ಜನಸಂಖ್ಯೆಗೆ ಅನುಗುಣವಾಗಿ. ಆದರೆ ಸರ್ಕಾರ ಅದನ್ನು ಒಪ್ಪಲಿಲ್ಲ. ಅದ್ರ ಬದಲಿಗೆ ಏನು ಅಂದರೆ, ಈಗ ಪ್ರವರ್ಗ ಸಿ, ಈ ಬೋವಿ, ಲಂಬಾಣಿ, ಕೊರಚ, ಕೊರ್ಮ ಈ ಗುಂಪಿಗೆ ಅಲೆಮಾರಿಗಳನ್ನು ಸೇರಿಸಿದ್ರು. ಅಲ್ಲಿ ಕಾನೂನು ಸಂಘರ್ಷಕ್ಕೆ ಮೊದಲ ಮೆಟ್ಲು ಅಲ್ಲೇ. ಯಾಕೆಂದರೆ ಈಗ ತೀರಾ ಹಿಂದುಳಿದ ಜನಾಂಗದವರು ಅಲೆಮಾರಿಗಳು, ಸ್ವಲ್ಪ ಮುಂದುವರೆದ ಜನಾಂಗ ಈ 4-5 ಸಮುದಾಯಗಳು, ಇವರ ಜೊತೆಗೆ ತುಂಬ ಬಡವರನ್ನು ಸೇರಿಸೋದಕ್ಕೆ ಕಾಂಪೀಟ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಅಲೆಮಾರಿಗಳು ಏನು ಮಾಡಿದ್ರು, ಹೈಕೋರ್ಟಿಗೆ ಮೊರೆ ಹೋದರು. ಅಲ್ಲಿಂದ ಒಳ ಮೀಸಲಾತಿಗೆ ವಿಘ್ನ ಶುರುವಾಯಿತು. ಮೊದಲನೇ ಅಂದರೆ ತಡೆ ಕೊಡ್ತು, ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಅಂದರೆ ಇದನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಕೊಡ್ತು. ಒಂದು ವಿಚಾರ ನಾವು ಇಂಟರ್ನಲ್ಲಿ ಮಾತಾಡಬೇಕಾದ್ರೆ ಕೆಲವು ಮುಖಂಡರ ಹತ್ರ ಹೇಳಿದ್ರು, ಮುಖ್ಯಮಂತ್ರಿಯವ್ರನ್ನ ಅಲೆಮಾರಿ ಸಂಘದ ಮುಖಂಡರು ಹೋಗಿ ಭೇಟಿ ಮಾಡಿದಾಗ, ಈಗ ನೀವು ಅಂದರೆ 3 ಗುಂಪುಗಳನ್ನಾಗಿ ಮಾಡಿದ್ದೀರಾ, ನಮಗಿನ ಅಭ್ಯಂತರ ಇಲ್ಲ, ಆದರೆ ಮುಂದುವರೆದ ಜಾತಿಗಳ ಜೊತೆ ನಮ್ಮಂಥ ತುಂಬ ಹಿಂದುಳಿದವ್ರನ್ನ ಸೇರಿಸಿರೋದು ಸರಿ ಇಲ್ಲ, ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂದಾಗ ಕೊಡೋದಕ್ಕಾಗೋದಿಲ್ಲ, ನೀವು ಫೈಟ್ ಮಾಡ್ತಾರ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ನೇರವಾಗಿ ಹೇಳಿದಾರಂತೆ. ಅಂದರೆ ಇಲ್ಲಿ ಏನು ಅಂದರೆ, ಯಾರೋ ಒಂದು ಪ್ರಭಾವಿಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ ಆಯಿತು. ಮಣಿದಾದ್ಮೇಲೆ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದು ಪೂರ್ತಿ ಸಂಘರ್ಷ ಮುಂದುವರ್ಕೊಂಡೋಯ್ತು. ಅದರ ನಂತರ ಮೀಸಲಾತಿ ಹೆಚ್ಚಳಕ್ಕೂ ಕೋರ್ಟ್ ಮೊರೆ ಹೋದರು ಕೆಲವು ಸಂಘಟನೆಗಳು ಮತ್ತು ಕೆಲವು ವ್ಯಕ್ತಿಗಳು. ಹಾಗಾಗಿ ಎರಡೂ ಕೂಡ ಪೂರ್ತಿಯಾಗಿ ಹಳ್ಳಕ್ಕೆ ಬಿತ್ತದ್ದು. ಮತ್ತು ಕೆಲವೊಂದು ಮುಖಂಡರು ಹೇಳೋ ಪ್ರಕಾರ, ಸರ್ಕಾರಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವೆಲ್ಲನೂ ಸದಾಶಿವ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ವರದಿವರೆಗೂ ಪ್ರತಿಯೊಂದು ವರದಿಯನ್ನು ಬರೀ ಚುನಾವಣಾ ರಾಜಕಾರಣಕ್ಕಷ್ಟೇ ಬೆಳೆಸ್ಕೊಂಡ್ರು ಅವರು. ಯಾವುದೇ ಒಂದು ಅಂದರೆ ಈಗ ತುಂಬ ದೊಡ್ಡ ವಿಚಾರಗಳಲ್ಲ, ಈಗ ಪ್ರತಿಯೊಂದಕ್ಕೂ ಸುಪ್ರೀಂ ಕೋರ್ಟ್ನ ಇಂದಿರಾ ಸಾಹ್ನಿ ಪ್ರಕರಣದ ಕಡೆ ಬಟ್ಟು ತೋರಿಸ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ಕೊಡ್ತು, EWS. ಹಾಗಾದರೆ 50% + 10 ಅಂದರೆ 60% ಆಯಿತು. ಆಗ ಬ್ರೀಚ್ ಆಗಲಿಲ್ವಾ? 50% ಕ್ಯಾಪ್ ಬ್ರೀಚ್ ಆಗಲಿಲ್ವಾ? ಅದನ್ನು ಸರ್ಕಾರ ಜಸ್ಟಿಫೈ ಮಾಡಬೇಕಾಗಿತ್ತು. ಇಲ್ಲ, ಕೆಲವೊಂದನ್ನು ತಮ್ಮ ಸುಪ್ರೀಂ ಕೋರ್ಟ್ ಆದೇಶಗಳನ್ನೇ ಉಲ್ಲೇಖ ಮಾಡಿ, ನಿಮ್ಮ ಆದೇಶಗಳಲ್ಲೇ ಈ ರೀತಿ ಇದೆ, ಈ ಅಂದರೆ 50% ಕ್ರಾಸ್ ಆಗಿದೆ, ಇವಾಗ 56% ಅದಕ್ಕೆ ಯಾಕೆ ನೀವು ತಡೆ ಆಗ್ತಾ ಇದ್ದೀರಾ ಅಂತ ಕೇಳಬಹುದಾಗಿತ್ತು. ಇಲ್ಲ, ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಸಮರ್ಥವಾಗಿ ಅಲ್ಲಿ ಅವರು ವಾದ ಮಂಡನೆ ಮಾಡಬೇಕಾಗಿತ್ತು. ಇಲ್ಲಿ ರಾಜಕೀಯವಾಗಿ ಅಂತಂದರೆ ಮುಖಂಡರ ಆರೋಪಗಳಿವು. ಸುಮಾರಷ್ಟು ಸರ್ಕಾರಿ ವಕೀಲರು ಅದನ್ನು ಹೈಕೋರ್ಟ್ಗಾಗಲಿ ಅಥವಾ ಬೇರೆ ಸುಪ್ರೀಂ ಕೋರ್ಟ್ಗಾಗಲಿ ಅಪೀಲ್ ಹೋಗೋದಾಗಲಿ ಯಾವುದೂ ಮಾಡಲಿಲ್ಲ. ಹಿಂದೆ ಒಂದು ಸರಿ ಹೇಳಿತ್ತು ಸರ್ಕಾರದವರು, ಹೈಕೋರ್ಟ್ನವರು 56%ಗೆ ಸ್ಟೇ ಕೊಟ್ಟಾಗ ಇದ್ರ ವಿರುದ್ಧ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಆಗ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೂ ಹಾಕಿಲ್ಲ. ಇದು ಒಂದು ರಾಜಕೀಯ ಕಾರಣ ಅನ್ನೋದು ಇಲ್ಲಿ ತುಂಬ ಗಂಭೀರ ಆರೋಪ ಮಾಡ್ತಿರೋದು. ಮತ್ತು ಅಲ್ಲಿ ದಲಿತರಿಗೆ ಅಥವಾ ಇವರಿಗೆ ಮೀಸಲಾತಿ ಹೆಚ್ಚಿಗೆ ಕೊಡೋದಕ್ಕೆ ಯಾರ ಒಂದು ಇದು ಅಂದರೆ
ವಿಶೇಷ ಆಸಕ್ತಿ ಇಲ್ಲ ಸರ್ಕಾರಕ್ಕೆ ಅನ್ನೋದು ತುಂಬ ಜನರು ನಮಗೆ ಆರೋಪ ಮಾಡಿದ್ರು. ಬಟ್ ಅದು ಈಗ ಅಲ್ಟಿಮೇಟ್ ಆಗೋದು ಸರ್ಕಾರದ ಎಲ್ಲ ಲೋಪಗಳೇ. ಏಕೆಂದರೆ ನಮ್ಮ ಸಂವಿಧಾನ ತಜ್ಞರ ಜೊತೆ ಮಾತಾಡಿದ್ವಿ, ಹೈಕೋರ್ಟ್ ವಕೀಲರ ಜೊತೆ ಮಾತಾಡಿದ್ವಿ, ಅವರೆಲ್ಲ ಹೇಳ್ತಿರೋದಷ್ಟೇ, ನೀವು 56% ಕೊಡಬೇಕಾದ್ರೆ ಕಾನೂನು ತಜ್ಞರ ಸಲಹೆ ಪಡ್ಕೊಳ್ತೀರಾ, 56% ಮತ್ತೆ ಅದನ್ನ ಸ್ಟೇ ಕೊಡ್ತಾ ಇದ್ದಾರೆ, ಹೌದು ಸ್ಟೇ ಕೊಟ್ಟಿದೆ ಅಂತ ಹೇಳ್ತೀರಾ, ಮತ್ತೆ ನೀವು ಯಾವ ರೀತಿ ಸಲಹೆ ಕೊಡ್ತಾ ಇದ್ದೀರಾ ಅದನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ನಾನು ಕೆಲವು ಹೈಕೋರ್ಟ್ ವಕೀಲರೇ ಹೇಳಿದ್ದು ಅಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ಮೀಸಲಾತಿ ಕೊಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ. ಇದು ನೆಕ್ಸ್ಟ್ ಮತ್ತೊಂದು ಚುನಾವಣೆಗೆ ಏನಾದರೂ ನಮಗೆ ಅಸ್ತ್ರ ಆಗ್ಬೋದಾ ಅನ್ನೋದನ್ನ ಆ ಥರ ಆ ದಾಟಿಲಿ ಹೋಗ್ತಾ ಇದೆ ಅನ್ನೋದು ಅವರ ಆರೋಪಗಳು. ಓಕೆ, ಈಗ ಚಂದ್ರಪ್ಪ, ನಿಮಗೆ ಈ ಪಾಡ್ಕಾಸ್ಟ್ನ ಕೊನೆಯ ಪ್ರಶ್ನೆಗೆ ಸ್ವಲ್ಪ ಸಂಖ್ಯೆಗೆ ಸಂಬಂಧಪಟ್ಟಿದ್ದು. ಒಟ್ಟು 50ರ ಸಮೀಪನ ದಾಟಿದೇನೋ ಹುದ್ದೆಗಳು ಖಾಲಿ ಇದ್ದಾವೆ. ಈ ಏಕಕಾಲಕ್ಕೆ ಆಗ್ಬೋದಾ ಅಥವಾ ಯಾವ ರೀತಿ ಸರ್ಕಾರದ ಯೋಜನೆ ಸದ್ಯಕ್ಕೇನೂ ಪ್ರಸ್ತುತಪಡಿಸಿದಂಗಿಲ್ಲ? ಸಹಜವಾಗಿ ಇಂಥ ಪ್ರಕ್ರಿಯೆಗಳು ಇಷ್ಟು ಹುದ್ದೆಗಳು ಬಾಕಿ ಇದ್ದಾಗ ಯಾವ ರೀತಿ ನಡೀತಿರೋ ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ಬೋದು ನೀವು? ಅದೀಗ 56,000 ಹುದ್ದೆಗಳ ಖಾಲಿ ಅಂದರೆ ಮೊದಲ ಹಂತದಲ್ಲಿ ನಾವು ಭರ್ತಿ ಮಾಡ್ತೀವಿ ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ. ಒಂದು ಏನು ಅಂದರೆ, ಈಗಾಗಲೇ ಹಿಂದೆ ಒಳ ಮೀಸಲಾತಿ ಜಾರಿಯಾದಾಗ ಸುಮಾರಷ್ಟು ನೋಟಿಫಿಕೇಷನ್ಗಳನ್ನ ಮಾಡಿದ್ರು. ಈಗ ಬಟ್ ಅದ್ಯಾವುದೂ ಆಗೋದಿಲ್ಲ, ಈಗ ಹೊಸದಾಗೆ ಮಾಡಬೇಕಾಗುತ್ತೆ. ಹಂತವಾಗಿ ಅಂದರೆ ಪ್ರತಿಯೊಂದು ಇಲಾಖೆಯಲ್ಲೂ ನೀವು ನೇಮಕಾತಿ ನಡಿಬೇಕಾದ್ರೆ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೋಬೇಕಾಗುತ್ತೆ. ಹಾಗಾಗಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ಬೋದು. ಒಂದು ಏನು ಅಂದರೆ, ಸುಮಾರು ನಾವು ಕೇಳ್ದಂಗೆ 1973ರಲ್ಲಿ ಆದಂಥ ನೇಮಕಾತಿ ಅಧಿಸೂಚನೆಗಳನ್ನ ಇನ್ನೂ ಅಂದರೆ ಹುದ್ದೆ ಭರ್ತಿ ಮಾಡಲಿಲ್ಲ. ಕೆಲವ್ರ ಜೊತೆ ಮಾತಾಡಬೇಕಾದ್ರೆ ಹೇಳಿದ್ರು ಅಂದರೆ 50 ವರ್ಷ ಮೇಲೆ ಅಲ್ಲಿಂದನೂ ನಿಮಗೆ ತುಂಬ ಲಾಂಗ್ ಪೆಂಡಿಂಗ್ ಇದ್ದಾವೆ ಸುಮಾರಷ್ಟು. ಅಂದರೆ ಈಗ ನಾವೇನೋ ಒಂದು ಇಷ್ಟು ಹುದ್ದೆ ನೇಮಕ ಮಾಡ್ಕೊಳ್ತೀವಿ ಅಂದರೆ ಆದರೆ ಆಗಲ್ಲ. ಕೆಲವೊಂದು ಬೇರೆ ಬೇರೆ ತಾಂತ್ರಿಕ ಕಾರಣಗಳು ಅಥವಾ ಬೇರೆ ಒಂದು ಏನೋ ಅಕ್ರಮಗಳು ಆಗೋ ಕಾರಣದಿಂದ ಹೈಕೋರ್ಟ್ ಮೆಟ್ಲಿದ್ದಾವೆ. ತುಂಬ ಈ ಥರದ್ದು ಅಂದರೆ ಈ ವ್ಯವಸ್ಥೆಯ ಒಂದು ಅಕ್ರಮಗಳು ಮತ್ತು ವ್ಯವಸ್ಥೆಯ ಲೋಪಗಳಿಂದ ಸುಮಾರಷ್ಟು ವಿಳಂಬ ಆಗ್ತಾ ಇದೆ. ಈಗೇನು ಅಂತಂದರೆ ಕ್ಯಾಬಿನೆಟ್ಟಲ್ಲಿ ಹೇಳೋ ಪ್ರಕಾರ 56,000 ಹುದ್ದೆಗಳ ನೇಮಕಕ್ಕೂ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಒಟ್ಟಿಗೆ ಮಾಡೋದು ಕಷ್ಟ ಆಗಬಹುದು ಸರ್ಕಾರಕ್ಕೆ. ಡಿಪಾರ್ಟ್ಮೆಂಟ್ ವೈಸು ಇಲ್ಲ ಹಂತವಾಗಿ ಥರ ಮಾಡ್ಕೊಂಡು ಹೋಗ್ಬೋದು ಅದು. ಯಾಕೆಂದರೆ ಇನ್ನೂ ನಮಗೆ 2,84,000 ಹುದ್ದೆಗಳ ಖಾಲಿ ಇರೋದು. ಅದರಲ್ಲಿ 56,000 ಮೊದಲನೇ ಒಂದು ಹಂತದಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಅದು ಹಂತವಾಗಿ ಹೋಗೋದು ಸಾಮಾನ್ಯ ಅದು. ಓಕೆ ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಪಾಡ್ಕಾಸ್ಟ್. ನಮ್ಮ ಇವತ್ತಿನ ಚರ್ಚೆಯ ಪ್ರಮುಖವಾಗಿ ನಾವು ಕಂಡು ಬಂದಿದ್ದೇನೆಂದರೆ, ಸರ್ಕಾರ ಈ ನಿಟ್ಟಿನಲ್ಲಿ ಏನೋ ಒಂದು ಅಂದರೆ ಜನರ ಅಂದರೆ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶಕ್ಕೆ ಮಣಿದ ತಕ್ಷಣಕ್ಕೆ ಒಪ್ಪಿದೆ. ಆದರೆ ಅದು ಮುಂದುವರಿದ ನಂತರದ ಹಂತದ ಏನು ಬೆಳವಣಿಗೆಗಳ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೂ ಇರುವ 56,000 ಹುದ್ದೆಗಳನ್ನು ನಾವು ಏನು ಭರ್ತಿ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅಂತ ಸರ್ಕಾರ ಹೊರಟಿದೆ. ಇದು ಇವತ್ತಿನ ನಮ್ಮ ಪಾಡ್ಕಾಸ್ಟ್. ಮತ್ತೊಂದು ಚರ್ಚೆಯಲ್ಲಿ ಭೇಟಿಯಾಗ್ತೀವಿ. ಧನ್ಯವಾದಗಳು ಚಂದ್ರಪ್ಪ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.